ಬಟ್ ಅವ್ರು ಬರ್ದೇ ಹೋದ್ರೆ ಕರೆದ್ರು ಮೇಡಮ್, ಕರಿ ಟೋಪಿ MLA ಅಂತನೋ ಏನೋ ಕರೆದ್ರು. ಬಟ್ ಐ ಡೋಂಟ್ ನೋ ಅವರಿಬ್ಬರ ಮಧ್ಯೆ ಇರುವಂಥ ಈಕ್ವೇಷನ್ಸ್ ಅದು ಈಗಿಂದಲ್ಲ, ಭಾಳ ಹಳೇದು. ಬಟ್ ಆದರೂ ಕೂಡ ಒಬ್ಬ ತಂದೆಯ ಸ್ಥಾನದಲ್ಲಿ, ಯಾಕೆ ಅಂತಂದರೆ ಬೆಂಗಳೂರು ಉಸ್ತುವಾರಿ ಅಂತಂದರೆ ಇಡೀ ಬೆಂಗಳೂರನ್ನ ಅವರು ಉಸ್ತುವಾರಿ ತೆಗೆದುಕೊಂಡಿರೋದ್ರಿಂದ ಒಂದು ತಂದೆ ಸ್ಥಾನದಲ್ಲಿದ್ದಾಗ ಎಲ್ಲರನ್ನು ಸಮಾನವಾಗಿ ಕಾಣಬೇಕಾದದ್ದು DK ಶಿವಕುಮಾರ್ ಅವರ ಕರ್ತವ್ಯ. ಅಂದ ಮಾತ್ರಕ್ಕೆ ವೈಯಕ್ತಿಕವಾದಂತಹ ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ಅವರನ್ನು ಆ ರೀತಿ ಕರೆದಿರೋದು ಕ್ಷೇತ್ರದ ಜನರಿಗೆ ನೋವಾಗಿದೆ. ಅಲ್ಲ, ನೀವು ಹೇಳ್ತಾ ಇರೋದು ನೋಡಿದ್ರೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವ್ರು. ಈ MLA ಏನೀಗ BJP ಪಕ್ಷದಲ್ಲಿ ಹೋಗಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದು ಮತ್ತೆ ಏನು DK ಶಿವಕುಮಾರ್ ಸರ್ ಅವರ ಸಂಬಂಧ ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಅವತ್ತು ರಾಜಕಾರಣದಲ್ಲಿಲ್ಲ. ನಾನು ಕೇಳ್ಪಟ್ಟಿರುವಂಥದ್ದು ಬಹಳ ಆತ್ಮೀಯತೆಯಿಂದ ಇದ್ದರು, ಆತ್ಮೀಯವಾಗಿ ಅವರನ್ನು ಮಾತಾಡಿಸ್ತಾ ಇದ್ರು ಅನ್ನೋದು ಮಾತ್ರ ನನಗೆ ಗೊತ್ತಿದೆ. ಕಾರ್ಯಕ್ರಮದಲ್ಲಿ ಒಬ್ಬರು MLA ಇದ್ದಾರೆ, MLAನ ಕರೆದ್ರು, ಅವರ ಆತ್ಮೀಯತೆ, ಅವ್ರು ಎಲ್ಲರನ್ನೂ ಕೂಡ ಅದೇ ರೀತಿ. ಈಗ ಯಾರನ್ನೋ ಒಬ್ಬರನ್ನ ಏಕವಚನದಲ್ಲಿ ಕರಿತಾ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವರೊಬ್ಬರು ಅಧಿಕಾರ ಸ್ಥಾನದಲ್ಲಿ ಬಂದಿದ ತಕ್ಷಣ ಅದನ್ನು ಬದಲಾಯಿಸೋದಕ್ಕಾಗೋದಿಲ್ವ ನನಗೆ ಗೊತ್ತಿಲ್ಲ. ಅವರು ಅದನ್ನು MLA ಅವ್ರಿಗೆ ಏನು ಮರ್ಯಾದೆ ಕೊಡಬೇಕಿತ್ತು ಅವ್ರು ಕರೆದ್ರು, ಸ್ಟೇಜ್ ಮೇಲೆ ಕರೆದ್ರು. ನಾವು ಕೂಡ ಜನರ ಜೊತೆ ನಾವು ಕೂತ್ಕೊಂಡಿದ್ವಿ, ಅವ್ರು ಕರೆದ್ರು. ಇವ್ರು ಹೋಗಿ ಆ ಮೈಕನ್ನು ಕಸ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಇವತ್ತು ಹೇಳ್ತಾ ಇದ್ದಾರೆ, ನನಗೆ ಅವಮಾನ ಮಾಡಿಬಿಟ್ರು, 5 ಲಕ್ಷದ ಜನಗಳಿಗೆ, 5 ಲಕ್ಷ ಮತದಾರರಿಗೆ ಅವಮಾನ ಆಗೋಯ್ತು ಅಂತ. 5 ಲಕ್ಷ ಮತದಾರರಿಗೆ ಅವಮಾನ ಆಗಿದ್ದು ನಿನ್ನೆ ಅಲ್ಲ ಮೇಡಮ್, ಅದು 5 ಲಕ್ಷ ಮತದಾರರಿಗೆ ಯಾವತ್ತು ಅವಮಾನ ಆಯಿತು ಅಂತಂದರೆ ಇವ್ರು ಯಾವಾಗ ಹೇಟ್ಸ್ ಇಂಜೆಕ್ಷನನ್ನು ಅಪೋನೆಂಟ್ಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ಅಂತ ಆಚೆ ಬಯಲಿಗೆ ಬಂತಲ್ಲ, ಅವತ್ತು 5 ಲಕ್ಷ ಮತದಾರರಿಗೆ ಅವಮಾನ ಆಯಿತು. 5 ಲಕ್ಷ ಮತದಾರರಿಗೆ ಯಾವತ್ತು ಅವಮಾನ ಆಯಿತು ಅಂತಂದ್ರೆ ಯಾವತ್ತು ಇವರು ಗುತ್ತಿಗೆದಾರರನ್ನ ಮನೆಗೆ ಕರೆದು ನೀನು ಲಂಚ ಕೊಡು, ಇಲ್ಲ ಅಂದ್ರೆ ಹೆಂಡತಿ ಮಗಳನ್ನ ಮಂಚಕ್ಕೆ ಕಳಿಸು ಅಂತ ಹೇಳಿರುವಂತ ಆಡಿಯೋ ವೈರಲ್ ಆಯ್ತಲ್ಲ, FSL ರಿಪೋರ್ಟ್ ಅಲ್ಲಿ ಇವ್ರದೇ ಅದು ಧ್ವನಿ ಅಂತ ಸಾಬೀತಾಯ್ತಲ್ಲ, ಅವತ್ತು ಈ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ 5 ಲಕ್ಷ ಮತದಾರರಿಗೆ ಅವಮಾನ ಆಗಿದ್ದು. ಯಾವಾಗ ಒಂದು ಹೆಣ್ಮಗಳು ಬಂದು ವಿಧಾನಸೌಧದಲ್ಲಿ ನನ್ನ ರೇಪ್ ಮಾಡಿದ್ರು ಅಂತ ಹೇಳಿ ಬಂದು ಆಚೆಗಡೆ ಬಂದು ಹೇಳಿದ್ಲಲ್ಲ, ಅವತ್ತು 5 ಲಕ್ಷ ಜನಗಳ ಮತದಾರರಿಗೆ ಅವಮಾನ ಆಗಿದ್ದಂಥದ್ದು. ಇವತ್ತು ಅವ್ರು ಹೇಳ್ತಾರೆ ಸ್ಟಿಲ್ ಅವೆಲ್ಲ ಆರೋಪಗಳು ಇನ್ನೂ ಸಾಬೀತಾಗಿಲ್ಲ, ಅವರು ಅಪರಾಧಿ ಆಗಿಲ್ಲ. ಈಗ ಅವರು ಈ ಕ್ಷೇತ್ರದ MLA, ನಿಮ್ಮ ಕ್ಷೇತ್ರದ MLA, ಅದನ್ನ ನೀವು ಒಪ್ಕೊಳ್ತೀರಾ? ಈ ಕ್ಷೇತ್ರದ MLA ನಿಮ್ಮ ಶಾಸಕರವರು, ಆ ಶಾಸಕರನ್ನ ಈ ತುಂಬಿದ ಸಭೆಯಲ್ಲಿ ಅವರನ್ನು ಕರೆಯದೆ, ಅವರನ್ನು ತಮಗೆ ಬೇಕಾದಂಥ ದಾಟಿಯಲ್ಲಿ ಅವರನ್ನು ಕರೆದು ಎಲ್ಲ ಒಂದು ಕಡೆ ಅವರು ಕೂಡ ಅವಮಾನಕ್ಕೊಳಗಾದರು ಮತ್ತು ಅವರ ಮಾತಿನಿಂದ ಕ್ಷೇತ್ರದ ಜನರಿಗೂ ಕೂಡ ಮುಜುಗರ ಆಯಿತು. ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಕ್ಷೇತ್ರದ ಜನಕ್ಕೆ ಯಾವ ವಿಚಾರಗಳಲ್ಲಿ ಅವಮಾನ ಆಗಿದೆ ಅಂತ ನಾನು ನಿಮ್ಗೆ ಹೇಳಿದೆ. ಈ ವಿಚಾರದಲ್ಲಿ ಅವಮಾನ ಆಗಿದ್ದಾವೆ ಬಿಟ್ಟರೆ ಈ ಎಲ್ಲ ಹಗರಣಗಳು ಆಚೆ ಬಂದಿದ್ದಾವಲ್ಲ, ಇವರ ಕರ್ಮಕಾಂಡಗಳೆಲ್ಲ ಆಚೆಗೆ ಬಂತಲ್ಲ, ಇದರಿಂದ ಅವಮಾನ ಆಗಿದೆ. ನಿನ್ನೆ ಕರೆದಂಥ ಸಂದರ್ಭದಲ್ಲಿ ಹೋಗಿ ಶಾಂತಿಯುತವಾಗಿ ನನ್ನ ಕ್ಷೇತ್ರದ ಮತದಾರರಿದ್ದಾರೆ, ಇಲ್ಲಿ ನನ್ನ ಜನಗಳು ನನಗೆ ಮತ ನೀಡಿರುವಂಥವ್ರು ಇದ್ದಾರೆ, ಅವ್ರ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ಬಗೆಹರಿಸಿ ಉಪಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ರು, ನಮ್ಮ ತಪ್ಪಿದ್ರೆ ದಯಮಾಡಿ ಹೇಳಿ, ನಾವು ತಿದ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ, ಆ ಸಮಸ್ಯೆನ ಬಗೆಹರಿಸೋದಕ್ಕೆ ರೆಡಿ ಇದ್ದೀವಿ, ನೀವು ದಯಮಾಡಿ ಹೇಳಿ ಅಂತ ನೇರವಾಗಿ ಹೇಳಿದ್ರು. ಇವ್ರು ಹೋಗಿ ಮೈಕ್ ಕಿತ್ಕೊಳ್ಳೋವಂಥದ್ದು, ಆ ಹೆಣ್ಮಗಳ ಹತ್ರನೂ ಮೈಕ್ ಕಿತ್ಕೊಳ್ಳೋವಂಥದ್ದು, ಏಕಾಏಕಿ ಏಕವಚನದಲ್ಲಿ ಮಾತಾಡುವಂಥದ್ದು. ಉಪಮುಖ್ಯಮಂತ್ರಿಗಳಿಗೆ ಹಾಗಾದರೆ ಬೆಲೆ ಕೊಡೋದು ಬೇಡವಾ? ಮುಖ್ಯ ಆಯುಕ್ತರಿಗೆ ಬೆಲೆ ಕೊಡೋದು ಬೇಡವಾ? ಇವ್ರು ಶಾಸಕರಾಗಿರಬಹುದು, ಶಾಸಕರಾದರೆ 2 ಕೋಡ್ ಬಂದಿರಲ್ಲ. ಎಲ್ಲರೂ ಅಷ್ಟೇ ಜನಸಾಮಾನ್ಯರೇ, ಸಂವಿಧಾನದಲ್ಲಿ ಎಲ್ರಿಗೂ ಹಕ್ಕಿದೆ. ಶಾಸಕರಾಗಿ ಇವ್ರಿಗೇನು ವಿಶೇಷ ಸ್ಥಾನಮಾನ ಏನಿದೆ ಅಂದರೆ ಇವ್ರ ಮೇಲೆ ಹಾಕಿರೋ ಕೇಸ್ಗಳು ವಿಶೇಷ ಕೋರ್ಟ್ನಲ್ಲಿ ಹಿಯರಿಂಗ್ ಆಗ್ಬೋದೇ ಬಿಟ್ರೆ, ನೀವು ಶಾಸಕರಾಗಿದ್ರೂ ಕೂಡ, ಶಾಸಕರಂದ್ರೆ ನೀವು ಜನಗಳ ಧ್ವನಿಯಾಗಿ, ಜನಗಳ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂತ. ಅಲ್ಲಿನ ಜನಗಳು ಕಾಯ್ತಾ ಕೂತಿದ್ದಾರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿ ಅಂತ ಹೇಳಿ. ಅದಕ್ಕೆ ನೀವು ಬೆಲೆ ಕೊಟ್ಟಿಲ್ಲ. ನೀವಿವತ್ತು ಏನೋ ಒಂದು ಅಲ್ಲಿ ಮುಖ್ಯವಾಗಿ ಇವರು ಇದೆಲ್ಲ ಮಾಡಿದ್ದ ಉದ್ದೇಶ ಏನು ಗೊತ್ತಾ ಮೇಡಮ್? ಅಲ್ಲಿ JP ಪಾರ್ಕ್ನಲ್ಲಿ ಬಹಳ ಅವ್ಯವಸ್ಥೆ ಇದೆ. ಮಾಧ್ಯಮದವರು ಎಲ್ಲರೂ ಕೂಡ ಇದ್ರು, ಅಲ್ಲಿನ ನಾಗರಿಕರಿದ್ರು, ಅವರೇ ಬಂದು ಹೇಳ್ತಾ ಇದ್ದಾರೆ ಯಾವ ರೀತಿ ಇದ್ದಂಥ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದಂಥದ್ದು ಇವತ್ತು ಹಾವು ಚೇಳುಗಳು ಓಡಾಡ್ತಾ ಇದ್ದಾವೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ಜಾಗ ಇಲ್ಲ ಮೇಡಮ್, ಅಷ್ಟು ದೊಡ್ಡ JP ಪಾರ್ಕ್ ಅದು. ಲಾಲ್ಬಾಗ್ ನಂತರ ಬೆಂಗಳೂರಿನಲ್ಲಿ ಇದು ದೊಡ್ಡ ಒಂದು ಪಾರ್ಕ್, ಉದ್ಯಾನವನ ಬೆಂಗಳೂರಿನಲ್ಲಿ. ಆ ಮಕ್ಕಳ ಆಟದ ಸಾಮಾನುಗಳೆಲ್ಲ 4 ವರ್ಷಗಳಿಂದ ಅಲ್ಲೇ ಬಿದ್ದಿದ್ದಾವೆ. ಅದಕ್ಕೆ 20 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಸುಮಾರು 70-80% ಬಿಲ್ಗಳ ಪಾವತಿಯಾಗಿದೆ. 30-40% ಕೆಲಸ ಆಗಿಲ್ಲ. ಈ ವಿಚಾರಗಳನ್ನು ಅಲ್ಲಿ ನಾವು ಮಾತಾಡಿಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದವರು ಮಾತಾಡಲಿಲ್ಲ. ಅಲ್ಲಿನ ನಾಗರಿಕರು, ಅಲ್ಲಿ ವಾಯುವಿಹಾರಕ್ಕೆ ಬರುವಂಥ ನಾಗರಿಕರು ಮೇನು ಉಪಮುಖ್ಯಮಂತ್ರಿಗಳ ಬಳಿ ಹೇಳ್ತಾ ಇದ್ರು, ಇದ್ಯಾವುದೂ ಕೂಡ ಮಾಧ್ಯಮದ ಮುಂದೆ ಬರಬಾರ್ದು, ಇದ್ಯಾವುದೂ ಕೂಡ ಸಮಾಜಕ್ಕೆ ಗೊತ್ತಾಗಬಾರ್ದು, ನೀವು ಡೈವರ್ಷನ್ನ ಮಾಡಬೇಕು, ಡೈವರ್ಷನ್ ಪಾಲಿಟಿಕ್ಸ್ ಅಂತ ಏನು ಹೇಳ್ತೀವಿ, ಇದೆಲ್ಲದರಿಂದ ಮೀರಿ ಬೇರೆ ಕಡೆಗೆ ಈ ದಿಕ್ಕನ್ನು ಬದಲಿಸಬೇಕು ಅಂತ ಹೇಳಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ನಿನ್ನೆ ಡ್ರಾಮಾವನ್ನು ಬಹಳ ಸರಾಗವಾಗಿ ಮಾಡಿದ್ದಾರೆ. ರೌಡಿಗಳನ್ನ ಬಿಟ್ಟು ಹೊಡಿಸಿದ್ರು. ಅಲ್ಲ, ಎಲ್ಲರೂ ಕೂಡ ನಾನು ಬಚಾವಾದೆ, ಇಲ್ಲಾಂದ್ರೆ ನನ್ನ ಸಾಯಿಸ್ಬಿಡ್ತಾ ಇದ್ರು.
ರೌಡಿಗಳು, ಕಾಂಗ್ರೆಸ್ ರೌಡಿಗಳು ನನ್ನನ್ನು ಹೊಡೆದ್ರು, ನನ್ನ ಮೇಲೆ ಕೈ ಮಾಡಿದ್ರು. ಅಲ್ಲ, ಎಲ್ಲರೂ ಕೂಡ ಅವರ ರೀತಿ ಮಾನಗೇಡಿ ರಾಜಕಾರಣನೇ ಮಾಡ್ಕೊಂಡು ಬರ್ತಿರೋ ರಾಜಕಾರಣದಲ್ಲಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಸಭ್ಯಸ್ಥರು ಕೂಡ ರಾಜಕಾರಣದಲ್ಲಿರ್ತಾರೆ. ಯಾವ ರೌಡಿಗಳು ಬಂದು ಪೊಲೀಸರು, ಸರ್ಕಾರಿ ಕಾರ್ಯಕ್ರಮ ಎಲ್ಲ ಕಡೆ ಆರಕ್ಷಕ ಸಿಬ್ಬಂದಿಗಳಿದ್ದಾರೆ, ಯಾರ ರೌಡಿಗಳು ಬಂದಿದ್ದಾರೆ ಮೇಡಮ್ ಅವ್ರನ್ನ ಹೊಡೆಯೋದಕ್ಕೆ? ಅವ್ರು ಮಾಡಿರೋ ದೌರ್ಜನ್ಯ 1-2 ಕ್ಷೇತ್ರದಲ್ಲಿ ಹೋಗಿ ಮೂಲೆ ಮೂಲೆಯಲ್ಲೂ ಹೇಳ್ತಾರೆ, ನೀವು ಕ್ಯಾಮ್ರಾ ಬಿಟ್ಟು ಹೋಗಿ ಹೇಳ್ತಾರೆ ಏನೇನು ದೌರ್ಜನ್ಯ ಮಾಡ್ತಾರೆ ಅಂತ. ಎಷ್ಟು ಜನಗಳ ಮೇಲೆ ಸುಳ್ಳು ಕೇಸನ್ನು ಹಾಕ್ಸಿದ್ದಾರೆ, ಎಷ್ಟು ಜನಗಳ ಮನೆಯನ್ನು ಹಾಳು ಮಾಡಿದ್ದಾರೆ, ಎಷ್ಟು ಜನಗಳ ಮೇಲೆ ರೇಪ್ ಕೇಸಸ್ನ ಹಾಕಿದ್ದಾರೆ, ಎಷ್ಟು ಜನಗಳ ಮೇಲೆ ಸುಳ್ಳು ಗಾಂಜಾ ಕೇಸನ್ನು ಹಾಕಿದ್ದಾರೆ. ಅವ್ರ ವಿರುದ್ಧ ಯಾರು ಮಾತಾಡಿದ್ರು ಅವ್ರನ್ನ ಒಂದು ಗತಿ ಕಾಣಿಸುವಂಥ ಕೆಲಸವನ್ನು ಇವರು ಮೊದಲಿಂದಾನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇವ್ರು ಮಾಡೋ ದೌರ್ಜನ್ಯವನ್ನ ತಪ್ಪಿಸ್ಬೇಕು ಅಂತ ಹೇಳಿ, ಜನಗಳ ಮುಂದೆ ಸಿಂಪತಿಗಿಟ್ಟಿಸ್ಕೋಬೇಕು ಅಂತ ಹೇಳಿ ನನ್ನನ್ನು ಕೊಂದುಬಿಡ್ತಿದ್ರು. ಅವರು ಬಹುಶಃ ಈ ಸಿನಿಮಾ ಫೀಲ್ಡಲ್ಲಿ ಇದ್ದಂಥವ್ರು. ಈ ಸಿನಿಮಾಗಳಲ್ಲಿ ಸಿನಿಮಾ ಶುರು ಆಗೋಕ್ಕೆ ಮುಂಚೆ ಎಲ್ಲ ಹೇಳ್ತಾರೆ, ಎಲ್ಲವೂ ಕಾಲ್ಪನಿಕ, ಇದು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ. ಇವ್ರು ಎಲ್ಲವನ್ನೂ ಕಲ್ಪನೆಯನ್ನು ಮಾಡ್ಕೋತಾರೆ. ನೀವೆಲ್ಲಾದರೂ ಯೋಚನೆಯನ್ನು ಮಾಡಿದ್ದೀರಾ? ಯಾರ ಮನಸ್ಸಿನಲ್ಲಿ ಏಡ್ಸ್ ಇಂಜೆಕ್ಷನ್ ಚುಚ್ಚುವಂಥ ಕಲ್ಪನೆಗಳು ಬರ್ತವೆ? ಯಾರು